ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಡಿ ಕಂಪನಿಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಎದುರಾಗ್ತಾನೆ ಇದೆ. ಇದರಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಈಗ ಆತನ ಫೋನೇ ಮುಳುವಾದಂತೆ ಕಾಣಿಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾಸನಿಗೆ ಕಂಟಕವಾಗುತ್ತಾ ಫೋನ್ ಕಾಲ್ ಸಮಸ್ಯೆ. 400ಕ್ಕೂ ಹೆಚ್ಚು ಫೋನ್ ಕಾಲ್ ಪರಿಶೀಲಿಸಿದ ಖಾಕಿ. ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ಗೆ ಒಂದಲ್ಲ ಎರಡಲ್ಲ ಹಲವು ಸಮಸ್ಯೆಗಳು ಸಾಲು ಸಾಲಾಗಿ ನಿಂತಿವೆ. ನಿನ್ನೆವರೆಗೆ ಜೀನ್ಸ್ ಪ್ಯಾಂಟ್ ಮೇಲಿದ್ದ ರಕ್ತದ ಕಲೆಯಿಂದ ಕಂಟಕ ಫಿಕ್ಸ್ ಎನ್ನಲಾಗಿತ್ತು. ಆದ್ರೀಗ ಕೊಲೆ ದಿನ ದರ್ಶನ್ ಮೊಬೈಲ್ನಲ್ಲಿ ದಾಖಲಾದ ಕಾಲ್ಗಳ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಪ್ರಕರಣ ಸಂಬಂಧ ಈವರೆಗೆ 400ಕ್ಕೂ ಹೆಚ್ಚು ಫೋನ್ ಕಾಲ್ಗಳನ್ನು ಪರಿಶೀಲಿಸಲಾಗಿದೆ. ಕೃತ್ಯಕ್ಕೂ ಮುನ್ನ, ಕೃತ್ಯದ ನಂತರ ಆರೋಪಿಗಳು ಮಾಡಿದ ಫೋನ್ ಕಾಲ್ಸ್ಗಳನ್ನ ಖಾಕಿ ಚೆಕ್ ಮಾಡಿದೆ. ಕೇವಲ ಫೋನ್ ಕಾಲ್ ಮಾತ್ರವಲ್ಲ, ವಾಟ್ಸ್ಆಪ್ನಲ್ಲಿಯೂ ನೂರಾರು ಕರೆಗಳು ದಾಖಲಾಗಿರೋದು ಗೊತ್ತಾಗಿದೆ. ಕೃತ್ಯಕ್ಕೂ ಮುನ್ನ ಮತ್ತು ಕೃತ್ಯದ ನಂತರ ಪರಸ್ಪರ ಫೋನ್ನಲ್ಲಿ ಮಾತಾಡಿದ್ದಾರೆ. ಖುದ್ದು ದರ್ಶನ್ ಜೊತೆಯೂ ಮಾತುಕತೆ ನಡೆಸಿರೋದು ಸಿಡಿಆರ್ನಲ್ಲಿ ಬಹಿರಂಗವಾಗಿದೆ. ಲಾಕ್ ಆಗಿರೋ 17 ಆರೋಪಿಗಳು ಕೃತ್ಯದ ನಂತರ 50ಕ್ಕೂ ಹೆಚ್ಚು ಮಂದಿ ಜೊತೆ ಮಾತುಕತೆ ನಡೆಸಿರೋದು ಗೊತ್ತಾಗಿದೆ. ಕುಟುಂಬಸ್ಥರು, ಆಪ್ತರು, ಸ್ನೇಹಿತರ ಜೊತೆ ಹಲವು ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸಿಡಿಆರ್ ಆಧಾರದಲ್ಲಿ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕೊಲೆಯಾದ ಬಳಿಕ ಅಂದ್ರೆ ಜೂನ್ 8ರಿಂದ ಜೂನ್ 10ರ ನಡುವೆ 400 ಫೋನ್ ಕಾಲ್ ಡೀಟೇಲ್ಸ್ ನ ಪೊಲೀಸರು ಕಲೆ ಹಾಕಿದ್ದಾರೆ. ಹೀಗಾಗಿ ಜೈಲಲ್ಲಿರೋ ಆರೋಪಿಗಳಿಗೆ ಇದೂ ಕೂಡ ಕಂಟಕವಾಗೋದು ಫಿಕ್ಸ್ ಆಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ವಿರುದ್ಧದ ಸಾಕ್ಷ್ಯಗಳು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದ್ದು, ನಾಳೆ ಅಥವಾ ನಾಡಿದ್ದು ಖಾಕಿ ಕೈ ಸೇರೋ ಸಾಧ್ಯತೆ ಇದೆ. ಹೀಗಾಗಿ ಡಿ ಕಂಪನಿಗೆ ಟೆನ್ಷನ್ ಕೂಡ ಹೆಚ್ಚಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಖಾಕಿ ಹೈಕಣ್ಣು. ವರದಿ ರಿಸಲ್ಟ್ ಏನಿರುತ್ತೆ ಎಂಬ ಕಾತರ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಒಂದಿಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ. ಪ್ರಕರಣದ ಕಂಪ್ಲೀಟ್ ತನಿಖೆ ನಡೆಸಿದ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಕೊಲೆ ಸಮಯದಲ್ಲಿ ದರ್ಶನ್ ತೊಟ್ಟಿದ್ದ ಬಟ್ಟೆ, ದಾಸ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ, ಮೃತದೇಹ ಸಾಗಿಸಲಾಗಿದ್ದ ಜೀಪ್, ರಕ್ತದ ಕಲೆಗಳ ಬಗ್ಗೆ ತಿಳಿಯಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಅದರ ರಿಪೋರ್ಟ್ ಯಾವಾಗ ಕೈ ಸೇರಲಿದೆ ಅಂತ ಖಾಕಿ ಕಾಯ್ತಿದೆ. ಬಹುತೇಕ ನಾಳೆ ಎಫ್ಎಸ್ಎಲ್ ರಿಪೋರ್ಟ್ ಬರೋ ಸಾಧ್ಯತೆ ಇದೆ. ಮೊಬೈಲ್ಗಳ ರಿಟ್ರೀವ್, ಡಿವಿಆರ್ನಲ್ಲಿರೋ ಡಾಟಾ ರಿಕವರಿ, ಹೀಗೆ ಅನೇಕ ವಿಚಾರಗಳನ್ನ ಹೈದರಾಬಾದ್ನಲ್ಲಿರೋ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಆ ವರದಿಗಾಗಿ ಖಾಕಿ 2 ತಿಂಗಳು ಕಾದಿದ್ದು ನಾಳೆ ರಿಪೋರ್ಟ್ ಬರೋ ಸಾಧ್ಯತೆ ಇದೆ. ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ತಯಾರಿಕೆಗೆ ಸಿದ್ಧತೆ. ಕೊಲೆ ನಡೆದ ವೇಳೆ ಕೆಲವೊಬ್ಬರ ಮೊಬೈಲ್ನಲ್ಲಿ ವಿಡಿಯೋ ಮಾಡಲಾಗಿತ್ತು. ನಂತರ ಅದೆಲ್ಲವನ್ನ ಡಿಲೀಟ್ ಮಾಡಲಾಗಿದೆ ಎನ್ನಲಾಗಿದೆ. ಈಗಾಗಲೇ ನೂರಾರು ಎವಿಡೆನ್ಸ್ ಕಲೆಕ್ಟ್ ಮಾಡಿರೋ ಪೊಲೀಸರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಅದನ್ನೂ ಸಹ ಸಾಕ್ಷಿಯನ್ನಾಗಿ ಪರಿಗಣಿಸಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ರಿಪೋರ್ಟ್ ಖಾಕಿ ಕೈ ಸೇರಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನಷ್ಟು ಹಿನ್ನಡೆಯಾಗಲಿದೆ. ಯಾಕಂದ್ರೆ ಅದನ್ನು ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಸಾವಿರಾರು ಪೇಜ್ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಖಾಕಿ ಇದನ್ನೂ ಸಹ ಸೇರಿಸಲಿದೆ. ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿದೆ. ಪರಿಣಾಮ ಕರುನಾಡಲ್ಲಿ ನದಿಗಳು ರೌದ್ರ ರೂಪ ತಾಳಿದೆ. ಕೊಚ್ಚಿ ಹರಿದ ನದಿ ನೀರು ರೈತರ ಬದುಕನ್ನೇ ಮುಳುಗಿಸಿಬಿಟ್ಟಿದೆ. ಚಿಕ್ಕೋಡಿಯಲ್ಲಿ ಅನ್ನದಾತನ ಜೀವನವೇ ನೀರು ಪಾಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನೀರು ಎಲ್ಲಿ ನೋಡಿದ್ರೂ ನೀರು ನೀರು. ರಸ್ತೆ ಮೇಲೂ ನೀರು, ಜಮೀನುಗಳಲ್ಲೂ ನೀರು. ರೈತರು ಬೆಳೆದ ಬೆಳೆಯೆಲ್ಲವೂ ನೀರು ಪಾಲು. ಅನ್ನದಾತನಿಗೂ ಉಳಿದಿದ್ದು ಬರೀ ಕಣ್ಣೀರು. ರೈತನ ಬದುಕನ್ನೇ ಮುಳುಗಿಸಿದ ನದಿ ನೀರು. 32,000 ಹೆಕ್ಟೇರ್ ಪ್ರದೇಶದ ಬೆಳೆ ನೀರು ಪಾಲು. ನಿಜ,
ನೆರೆ ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆ ಚಿಕ್ಕೋಡಿಯಲ್ಲಿ ಪ್ರವಾಹವನ್ನೇ ಸೃಷ್ಟಿಸಿದೆ. ಕೃಷ್ಣಾ, ದೂದಗಂಗಾ, ವೇದಗಂಗಾ, ಘಟಪ್ರಭಾ ನದಿಯ ಪ್ರವಾಹಕ್ಕೆ ಚಿಕ್ಕೋಡಿಯ 6 ತಾಲೂಕಿನ ನದಿ ಪಾತ್ರದ ಜಮೀನುಗಳು ಜಲಾವೃತವಾಗಿವೆ. ಬರೋಬ್ಬರಿ 32,000 ಹೆಕ್ಟೇರ್ ಭೂ ಪ್ರದೇಶದ ಬೆಳೆ ನದಿ ನೀರಲ್ಲಿ ಕೊಚ್ಚಿ ಹೋಗಿವೆ. ಮುಂಗಾರು ಹಂಗಾಮಿನಲ್ಲಿ ರೈತರ ಕಬ್ಬು, ಸೋಯಾಬೀನ್, ಶೇಂಗಾ, ಉದ್ದು, ಹೆಸರು ಮತ್ತು ಗೋವಿನ ಜೋಳ ನಾಟಿ ಮಾಡಿದ್ರು. ಫಸಲು ಇನ್ನೇನು ಕೈ ತಲುಪುವಷ್ಟರಲ್ಲಿ ನದಿ ನೀರು ರೈತರ ಜಮೀನಿಗೆ ನುಗ್ಗಿದೆ. ಪ್ರವಾಹಕ್ಕೆ ಬೆಳೆಗಳು ನಡು ನೀರಲ್ಲಿ ನಿಂತು ಕೊಳೆತು ಹೋಗಿವೆ. ಮೊದಲೇ ರೈತರು ಸಾಲ ಸೂಲ ಮಾಡಿ ಬೆಳೆಯನ್ನ ಬೆಳೆದಿದ್ರು. ಆದ್ರೀಗ ಪ್ರವಾಹಕ್ಕೆ ಬೆಳೆದ ಬೆಳೆಗಳೆಲ್ಲ ನೀರು ಪಾಲಾಗಿ ದಿಕ್ಕೆ ದೋಚದಂತಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದ್ದಾರೆ. ಸಂತ್ರಸ್ತರಿಗೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಮಾಜಿ ಶಾಸಕ ಶಹಜಹಾನ್ ಡೋಂಗರ್ಗಾಂವ ಆಗ್ರಹಿಸಿದ್ದಾರೆ. ಬರೇ ಪ್ರತಿ ವರ್ಷ ಪ್ರವಾಹ ಬರ್ತದ. ಇದ್ದ ಜನರಿಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೇಳಿದ್ರು, ನೀವು ಅಲ್ಲಿ ಹೋಗಿ ನಿಲ್ರಿ, ಅಲ್ಲಿ ಹೋಗಿ ನಿಲ್ರಿ, ಪ್ರತಿ ಸಲ ಎಬ್ಬಿಸುವಂಥದ್ದು, ಶಾಶ್ವತವಾಗಿ ಪುನರ್ವಸತಿ ಮಾಡುವಂಥದ್ದು, ಶಾಶ್ವತ ಪರಿಹಾರದ ಬಗ್ಗೆ. ಈಗ ಈ ಭಾಗದಲ್ಲಿ ನಾನು 20 ವರ್ಷದ ಹಿಂದೆ ಶಾಸಕನಾಗಿದ್ದೆ. ಅಲ್ಲಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ. ನಾವಿದ್ದಾಗ ಇಷ್ಟು ಮುಳುಗಡೆ ಆಗುವಂಥದ್ದು ಇರಲಿಲ್ಲ. ನಾವಿದ್ದಾಗ ಬರಗಾಲಿತ್ತು, ಪ್ರವಾಹ ಅಂತೂ ನಾವು ನೋಡಿಲ್ಲ. ಈಗ ಅದರ ನಂತರ ಏನಿದು ಆಗ್ತಾ ಇದೆ, ನೀವು ರಿಹ್ಯಾಬಿಲಿಟೇಷನ್, ರೀಕನ್ಸ್ಟ್ರಕ್ಷನ್ ಇದು ಪೂರ್ಣ ಯಾಕೆ ಆಗ್ತಾ ಇಲ್ಲ ಇಲ್ಲಿವರೆಗೆ? 2019 ನಂತರ ಮತ್ತೆ ಗಡಿ ಭಾಗದಲ್ಲಿ ಕೃಷ್ಣಾ ನದಿ ಸೇರಿದಂತೆ ಸಪ್ತ ನದಿಗಳು ಉಕ್ಕಿ ಹರಿದಿವೆ. ರೈತರ ಬದುಕು ಹರಿದ ಗೋಣಿ ಚೀಲದಂತಾಗಿದೆ. ಇನ್ನಾದರೂ ಸರ್ಕಾರ ರೈತನ ಸಂಕಷ್ಟಕ್ಕೆ ನೆರವಾಗಿ ಅನ್ನದ ಋಣ ತೀರಿಸಬೇಕಿದೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಅಂತ ಅಂದ್ರೆ ಹೆಚ್ಚು ಕಡಿಮೆ 10 ರಿಂದ 12 ದಿನ ಬೇಕಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇರೋದು. ಬಿಜೆಪಿ ನಾಯಕರಿಂದ ಇಂದು ಟಿಬಿ ಡ್ಯಾಂ ಗೇಟ್ ವೀಕ್ಷಣೆ ಆಗುತ್ತಂತೆ. ಇವತ್ತು BY ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಕೊಡ್ತಾರೆ. ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ವೀಕ್ಷಣೆ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿ ನಾಯಕರು ಇವತ್ತು ಟಿಬಿ ಡ್ಯಾಂಗೆ ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಅವಲೋಕನಕ್ಕೆ ಆಗಮಿಸಲಿದ್ದಾರೆ. ನಿನ್ನೆ ಸ್ವತಃ ಜಲಸಂಪನ್ಮೂಲ ಸಚಿವ DCM DK ಶಿವಕುಮಾರ್ ಅವರು ಬಂದರು, ಪರಿಶೀಲನೆ ಮಾಡಿದ್ರು, ಮೀಟಿಂಗ್ ಮಾಡಿದ್ರು ಅಧಿಕಾರಿಗಳ ಜೊತೆಗೆ. ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಮಾಹಿತಿನ ಪಡೆದುಕೊಂಡ್ರು. ಅವರ ಬಳಿಕ ಈಗ ಬಿಜೆಪಿ ನಾಯಕರ ಸರದಿ. ಸಹಜವಾಗಿ ಜಲಾಶಯಗಳು ಭರ್ತಿಯಾದಾಗಲೂ ಕೂಡ ರಾಜಕಾರಣಿಗಳು ಹೋಗ್ತಾರೆ. ಬಟ್ ಇಂಥ ಅವಘಡಗಳಾದಾಗಲೂ ಕೂಡ ಹೋಗಬೇಕಾಗುತ್ತೆ, ಜನರ ಜೊತೆಗೆ ನಿಂತ್ಕೋಬೇಕಾಗುತ್ತೆ. ಅದು 3 ರಾಜ್ಯದ 8 ಜಿಲ್ಲೆಗಳ ಜೀವನಾಡಿ. ಆದ್ರೀಗ ಜಲಾಶಯದ ಗೇಟ್ ಮುರಿದು ರೈತರಿಗೆ ಬರಸಿಡಿಲು ಬಡದಂತಾಗಿದೆ. ಜಲಾಶಯದಿಂದ ಭಾರಿ ನೀರು ಪೋಲಾಗ್ತಾ ಇದ್ದು ಪ್ರವಾಹದ ಆತಂಕ ಎದುರಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.